ಮುನ್ನಡೆಸ್ತಾ ಇರ್ತಕ್ಕಂಥ ಒಂದು ಟಿ ವಿ ಮಾಧ್ಯಮದ ಮುಖ್ಯಸ್ಥರು ಮಾತನ್ನು ಹೇಳಿದಾಗ ನನಗೆ ನಮ್ಮ ಬಗ್ಗೆನೇ ಭಾಳ ಹೆಮ್ಮೆ ಆಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗುರುಗಳು ತಪ್ಪು ತಿಳಿಬಾರ್ದು. ಹೆಜ್ಜೆ ಎಲ್ಲೆಲ್ಲೋ ದಾರಿ ತಪ್ತಾ ಇದೆ, ಹೆಜ್ಜೆ ದಾರಿ ತಪ್ಪಬಾರ್ದು. ನಮ್ಮ ಬಾಲಗಂಗಾಧರ ಸ್ವಾಮಿಗಳು ಒಂದು ಹೆಜ್ಜೆಯನ್ನು ಹಾಕ್ಕೊಟ್ಟಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಎಲ್ಲರೆಲ್ಲ ಭಾವೈಕ್ಯತೆಯಿಂದ ಕೊಂಡು ಬಡವನಿಗೂ ಮತ್ತು ಯಾವುದೇ ವ್ಯತ್ಯಾಸ, ಶ್ರೀಮಂತರ ಮಧ್ಯೆ ವ್ಯತ್ಯಾಸ ಇಲ್ಲದ ರೀತಿ ಅವ್ರ ಹೆಜ್ಜೆನ ಹಾಕಿದ್ದಾರೆ. ಆ ಹೆಜ್ಜೆ ಅಳಿಸೋಗಬಾರ್ದು. ಈ ಮಠ ಬಡವರಿಗೆ ಯಾರು ನೊಂದೋನ್ ಬರ್ತಾನೆ, ಯಾರು ಹಸ್ತೋನ್ ಬರ್ತಾನೆ, ಯಾರು ಇಲ್ಲೋದನ್ನು ಬರ್ತಾನೆ, ಅವನ್ನ ಕೈ ಹಿಡಿದು ಮುನ್ನಡೆಸ್ತಕ್ಕಂಥದ್ದಕ್ಕೆ ಶಕ್ತಿ ತುಂಬೋಗಿದ್ದಾರೆ. ಇವತ್ತು ನಮ್ಮ ಚುಂಚನಗಿರಿ ಮಠ ಏನು ಸಾಮಾನ್ಯವಾಗಿ ಬೆಳೆದಿಲ್ಲ, ದೇಶ ವಿದೇಶಗಳೆಲ್ಲ ಬೆಳೆದಿದೆ. ನಿಮಗೆ ಅದರ ಶಕ್ತಿ ಇದೆ. ಈ ಪ್ರಪಂಚದಲ್ಲೇ ಅತ್ಯಂತ ಹೆಸರನ್ನ ಮಾಡ್ತಿದ್ರಿ. ಯಾಕೆ ನೀವು ಇತ್ತೀಚೆಗೆ ನಿಮ್ಮ ನಡೆಗಳಲ್ಲಿ ಅಥವಾ ನುಡಿಗಳಲ್ಲಿ ಅಥವಾ ನಿಮ್ಮ ಹೆಜ್ಜೆಯಲ್ಲಿ, ನಾನು ಇತ್ತೀಚೆಗೆ ಭಾಳ ಮನಸ್ಸಿಗೆ ನೋವಾಗಿ ಹೇಳ್ತಾ ಇದ್ದೇನೆ, ತಾವು ತಪ್ಪು ತಿಳಿಬಾರ್ದು. ಆದರೆ ಹೇಳಲೇಬೇಕಾದಂಥ ಸಂದರ್ಭ ಅಂತೇಳಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಮಠ ಅನ್ನುವಂಥ ಇದು ಸದ್ಭಾವನೆ ಎಲ್ಲರಲ್ಲಿದೆ. ನಾವು ಜಾತ್ಯತೀತವಾಗಿ ಬೆಳೆದವರು. ಈ ಮಠ ಎಲ್ಲರನ್ನ ಪ್ರೇಮಿಸ್ತಕ್ಕಂಥದ್ದು. ಒಕ್ಕಲಿಗರ ಮಠ ಒಕ್ಕಲಿಗ ಇದ್ದು ನಿಂತರೆ ಈ ದೇಶವನ್ನು ಮುನ್ನಡೆಸ್ತವರು. ಈ ದೇಶದ ಎಲ್ಲ ಜಾತಿ ವರ್ಗದವ್ರನ್ನ ಒಂದು ತೆಕ್ಕೆಗೆ ತೆಗೆದುಕೊಂಡು ಎಲ್ಲರಿಗೆ ಸಹಾಯ ಮಾಡಿದಂಥ ಕೀರ್ತಿ ಈ ಒಕ್ಕಲಿಗರಿಗೆ, ಒಕ್ಕಲಿಗರ ಸಂಸ್ಥಾನಕ್ಕಿದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದ್ರ ಕೀರ್ತಿ ನಿಮಗೆ ಸಲ್ಲಬೇಕು, ಅದ್ರ ಹೆಸರು ನಿಮ್ಗೆ ಬರಬೇಕು. ಯಾವುದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಈ ರಾಷ್ಟ್ರೀಯ ಮಾಧ್ಯಮದ ಮುಖ್ಯಸ್ಥರುಗಳನ್ನ ಮಾತನಾಡ್ತಾರೆ ಅವ್ರಿಗೆ ನೀವು ವಸ್ತು ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಂದ ತಮ್ಮ ಮನಸ್ಸಿಗೆ ನೋವಾಗಿದ್ದು ದಯಮಾಡಿ ಕ್ಷಮೆ ಕೇಳ್ತಾನೆ. ಯಾಕೆಂದರೆ ಹೇಳಬೇಕಾದಂಥ ಸಂದರ್ಭ ಇದೆಲ್ಲ ನೀವೇ ಬಂದು ಹೇಳ್ಬೋದಾಗಿತ್ತು ಅಂತ ಒಂದು ಅನಿಸ್ಬೋದು. ನಾನು ಮಠಗಳಿಗೆ ಹೋಗ್ತಕ್ಕಂಥದ್ದು ಭಾಳ ಕಡಿಮೆ. ಮಠಗಳಿಗೆ ಗುರುಗಳಿಗೆ ನನ್ನ ಸೇವೆಯನ್ನು ಮಾಡಬೇಕು, ಕೆಲಸ ಬಂದಾಗ ಕೆಲಸ ಮಾಡ್ತಕ್ಕಂಥದ್ದು. ನನ್ನ ಕಾರ್ಯದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದ ರೀತಿ ಕೆಲಸ ಮಾಡ್ತಕ್ಕಂಥದ್ದು ನಾನು ಬೆಳೆಸ್ಕೊಂಡು ಬಂತಕ್ಕಂಥ ಒಂದು ನನ್ನ ಜೀವನದ ಅಭ್ಯಾಸ. ಇವತ್ತು ನನ್ನ ಆರೋಗ್ಯ ಸರಿ ಇಲ್ಲ, ಆದರೆ ನಾನು ಇಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ತಪ್ಪು ಮಾಹಿತಿ ಹೋಗ್ತದೇನೋ, ತಪ್ಪು ಮಾಹಿತಿ ಬರ್ತದೆ ಗ್ಯಾರಂಟಿಯಾಗಿ ಅನ್ನುವಂಥ ಮಾತನ್ನು ಬಂದೇ ಬರ್ತದೆ ಅಂಥೇಳಿ ನಮ್ಮ ತಾಯಿಯವರಲ್ಲಿ ನಿನಗೆ ಎಷ್ಟೇ ಕಷ್ಟ ಆಗ್ಬೋದು, ಏನಾರು ಆಗ್ಬೋದು ಮಗನೇ, ಏನೂ ಆಗೋದಿಲ್ಲ, ಹೋಗಿ ಕೂತ್ಕೋ, ಗುರುಗಳವರೇ ಕಾಪಾಡ್ತಾರೆ ನನ್ನ ಮಗನೇ ಅಂತ ಬೈದು ಕಳಿಸು. ನಾನು ನಿಜವಾಗ್ಲೂ ನಮ್ಮ ಅವನಿಗೆ ಇಲ್ಲಿ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ನಮಸ್ಕಾರಗಳನ್ನ ಅರ್ಪಿಸ್ತೇನೆ. ನಿಮ್ಮೆಲ್ಲರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೇನೆ. ಈ ಮಠ, ಚುಂಚನಗಿರಿ ಮಠ, ಈ ಸಂಸ್ಥೆ ಇನ್ನೂ ಪ್ರಪಂಚಾದ್ಯಂತ ಅತ್ಯಂತ ಕೀರ್ತಿ ತರ್ತಕ್ಕಂಥ ಕೆಲಸ ಮಾಡಲಿ. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಎಲ್ಲರನ್ನ ಒಂದು ಆಶೀರ್ವಾದ ಮಾಡೋದ್ರ ಮುಖಾಂತರ ಎಲ್ಲರ ಮಠವಾಗಿ ಹೊರಹೊಮ್ಮಲಿ ಅಂತೇಳಿ ನನ್ನ ಮಾತುಗಳಿಗೆ ಮುಗಿಸಿ ನಮಸ್ಕಾರ ಹೇಳಿ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಪರಮಪೂಜ್ಯ ಸ್ವಾಮೀಜಿಯವ್ರ ಬಗ್ಗೆ ನಮ್ಮ ರಮೇಶ್ ಬಂಡಿ ಸಿದ್ದೇಗೌಡರು ಅವರ ಬಗ್ಗೆ ಹೇಳಿದ್ರು, ಇನ್ಯಾವುದಾದ್ರೂ ಮಠ ಸ್ವಾಮಿಗಳ ಬಗ್ಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾವುಗಳು ಪರಮಪೂಜ್ಯ ಸ್ವಾಮೀಜಿಯವರಿಗೆ ನಿಮ್ಮ ಆದಿ ಸರಿ ಇಲ್ಲ, ಸರಿಪಡಿಸ್ಕೊಳ್ಳಿ ಅನ್ನೋ ಮಟ್ಟಿಗೆ ನಾವು ಬೆಳೆದು ಬಿಟ್ಟಿದ್ದೀವಿ ಅಂದರೆ ಅಲ್ಲಿಗೆ ನಾನು ಏನು ಹೇಳಬೇಕು ಗೊತ್ತಿಲ್ಲ. ಇವತ್ತು ಪರಮ ಪೂಜ್ಯರ ನಡವಳಿಕೆ ಈಗ ನಾನೇ ಒಪ್ಕೋತೀನಿ ಸಾರ್ವಜನಿಕವಾಗಿ. ಒಂದು ಬಾರಿ ಪರಮ ಪೂಜ್ಯ ಸ್ವಾಮೀಜಿಯವರು ಈಗಿನ ರಾಜ್ಯದ ರಾಜಕಾರಣದಲ್ಲಿ ಒಂದು ಮಾತು ಹೇಳಿದ್ರು, ಯಾರೋ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು, ನಮ್ಮ ಸಮಾಜ ಅದಕ್ಕೆ ತಯಾರಾಗ್ತೀವಿ ಅಂತ. ನಾನು ಆ ಸಂದರ್ಭದಲ್ಲಿ ಸ್ವಾಮೀಜಿಯವ್ರಿಗೆ ಹೇಳಿದೆ. ಏಕೆಂದರೆ ಅವರ ಮಾತನ್ನು ಹೇಳಿದಾಗ ಮತ್ತೊಂದು ಸಮಾಜಕ್ಕೆ ಸೇರಿದಂಥ ಸ್ವಾಮಿಗಳು ನಮ್ಮ ಸ್ವಾಮಿಗಳ ಬಗ್ಗೆ ಲಘುವಾಗಿ ಮಾತನಾಡೋದು. ನಾನು ಒಂದೇ ಮಾತು ಹೇಳಿದೆ, ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವ ಎಲ್ಲೋ ಇದೆ. ಅವರ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಸ್ವಾಮೀಜಿಗಳ ವ್ಯಕ್ತಿತ್ವಕ್ಕೂ ನಮ್ಮ ಸ್ವಾಮೀಜಿಯವರ ವ್ಯಕ್ತಿತ್ವಕ್ಕೂ ಯಾವುದೇ ರೀತಿಯ ತಾಳ್ಮೇಳಗಳಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಪರಮ ಪೂಜ್ಯರಿಗೆ ಹೇಳಿದೆ, ಬುದ್ಧಿ ನೀವು ಯಾವುದೇ ಕಾರಣಕ್ಕೂ ಯಾರಿಗೇ ಆಗಲಿ ರಾಜಕೀಯವಾಗಿ ನಾನು ಇಂಥವ್ರಿಗೆ ಬೆಂಬಲ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಎಲ್ಲೂ ನೀವು ಹೇಳಬಾರ್ದು ಅಂತಕ್ಕಂಥದ್ದು ನಾನೇ ಹೇಳಿದ್ದೇನೆ. ಅದು ನಾನು ಸಹ 2 ಬಾರಿ ಮುಖ್ಯಮಂತ್ರಿಯಾಗಿ ತಪ್ಪುಗಳನ್ನು ಮಾಡಿದೆ, ನಾನು ತೆಗೆದ್ರು. ಆಗ ನಾನು ಸ್ವಾಮೀಜಿಯವ್ರ ಹತ್ರಕ್ಕೆ ಹೋಗಿ ನಾನು ಬುದ್ಧಿ ನೀವು ನನ್ನ ಪರವಾಗಿ ನಿಲ್ತಿರೋ ಇಲ್ವೋ ಅಂತ ಕೇಳಿದ್ನ. ಅದು ಸ್ವಾರ್ಥ ಆಗ್ತದೆ. ಪರಮ ಪೂಜ್ಯರು ಅವರ ಒಂದು ನಡವಳಿಕೆಯನ್ನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ನಾವು ಯಾರೂ ಅವರನ್ನು ದುರುಪಯೋಗ ಪಡಿಸ್ಕೋಬಾರ್ದು. ನಾನು ಕೊನೆಗೆ ಸ್ವಾಮೀಜಿಯವ್ರ ಮನಸ್ಸಿಗೆ ಅದು ನೋವಾಗಿದ್ದರೆ ದೇವೇಗೌಡರು ಒಂದು ಮಾತು ಹೇಳಿದ್ರು ನನಗೆ, ಪರಮ ಪೂಜ್ಯರ ಬಗ್ಗೆ ನೀನು ಮಾತನಾಡಬಾರ್ದಾಗಿತ್ತು. ಅವರ ವ್ಯಕ್ತಿತ್ವ ನನಗೆ ಗೊತ್ತಿದೆ. ನನಗೆ ಅವರಿವತ್ತು
ಯಾವೊಂದು ರೀತಿಯ ವಿದ್ಯೆಯನ್ನು ಕಲ್ತಿದ್ದಾರೆ, ಅವರಲ್ಲಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ವೈಜ್ಞಾನಿಕವಾದಂಥ ಮುಂದಾಲೋಚನೆಗಳು, ಅವರಲ್ಲಿರ್ತಕ್ಕಂಥ ಯಾವೊಂದು ಮುಂದಿನ ಪೀಳಿಗೆ ಯಾವ ರೀತಿ ಇರಬೇಕು ಅಂತಕ್ಕಂಥ ಜ್ಞಾನ ಏನಿದೆ, ನಾವು ಯಾರೂ ಅವ್ರಿಗೆ ಸರಿಸಾಟಿ ಆಗಲಿಕ್ಕಾಗೋದಿಲ್ಲ. ಅವ್ರ ಮನಸ್ಸಿಗೆ ನೋವು ಮಾಡಬಾರ್ದು ಅಂತಕ್ಕಂಥದ್ದು ಒಂದು ಮಾತು ದೇವೇಗೌಡರೇ ಹೇಳಿದ್ರು ನನಗೆ, ನಮ್ಮ ತಂದೆಯವರು. ನಾನು ಒಂದು ಬಾರಿ ಮಂಡ್ಯ ಸಭೆಯಲ್ಲಿ ಕ್ಷಮೆ ಕೇಳಿದೆ. ಬುದ್ಧಿಯವರೇ, ನಾನು ಏನಾದರೂ ಅವತ್ತು ಹೇಳಿದ ಮಾತಿಗೆ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೀನಿ. ನನಗೆ ನಮ್ಮ ಸ್ವಾಮೀಜಿಯವರ ಬಗ್ಗೆ ಯಾವುದೇ ರೀತಿಯಲ್ಲಿ ಸಾರ್ವಜನಿಕವಾಗಿ ಯಾರೂ ನಮ್ಮ ಸ್ವಾಮೀಜಿಯವರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಒಂದು ಬೆರಳು ತೋರಿಸ್ತಕ್ಕಂಥದ್ದು ಆಗಬಾರದು ಅನ್ನೋದಷ್ಟೇ ನನ್ನಲ್ಲಿರ್ತಕ್ಕಂಥ ಒಂದು ಸ್ವಾಮೀಜಿಯವ್ರ ಬಗ್ಗೆ ಗೌರವ ಇಟ್ಕೊಂಡಿರ್ತಕ್ಕಂಥದ್ದು. ಅದರಿಂದ ಇಲ್ಲಿ ನಾನು ರಮೇಶ್ ಬಂಡೆ ಸಿದ್ದೇಗೌಡರಿಗೆ ಹೇಳೋದು, ಸ್ವಾಮೀಜಿಯವರಿಗೆ ನೀವು ಹಾದಿ ತಪ್ಪು ಹೋಗ್ತಾ ಇದ್ದೀರಿ ಅಂದ್ಬಿಟ್ರೆ ಅರ್ಥ ಏನು? ಎಲ್ಲಾದರೂ ಉಂಟಾ? ದಯವಿಟ್ಟು ಅದು ಯಾವ ದೃಷ್ಟಿಯಲ್ಲಿ ಹೇಳಿದರೂ ನನಗಂತೂ ಗೊತ್ತಿಲ್ಲ. ಆದರೆ ಈ ಒಂದು ಸಂದರ್ಭ ನಾನು ಅಲ್ಲಿಗೆ ನಿಲ್ಲಿಸ್ತೀನಿ.